ಮೂಲಕ ಅದನ್ನು ಹೊಂದಿಕೊಂಡು ಇವತ್ತು ಅದನ್ನು ಸಾಮಾಜಿಕವಾಗಿ ಅನಾವರಣಗೊಳಿಸಬೇಕು, ಮುಖ್ಯವಾಹಿನಿಯಲ್ಲಿ ಇದು ಪ್ರಕಟಗೊಳ್ಳಬೇಕು ಎನ್ನುವ ಉದ್ದೇಶದಿಂದ ಮತ್ತು ರಾಜಕೀಯ, ಶೈಕ್ಷಣಿಕ ಮತ್ತು ಆರ್ಥಿಕ ರಂಗದಲ್ಲಿ ಪೂರಕವಾಗಿ ಗುರುತಿಸಲ್ಪಟ್ಟು ಇರಬೇಕೆನ್ನುವ ನಿಟ್ಟಿನಲ್ಲಿ ಮಾಡ್ತಿರುವಂತಹ ಇದು ಕಾರ್ಯಕ್ರಮ. ಇದರ ಜೊತೆಯಲ್ಲಿ ವಿವಿಧ ಕಡೆಯಲ್ಲಿ ನಮ್ಮ ಕುಡುಬಿ ಮತ್ತು ಕುಡುಮಿ ಜನಾಂಗ ಹಂಚಿಕೊಂಡಿದೆ. ಕರಾವಳಿ ಭಾಗದಿಂದ ಹಿಡಿದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ, ಉತ್ತರ ಕರ್ನಾಟಕ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಇವೆಲ್ಲ ಹಂಚಿಕೊಂಡಿದೆ. ಅವರೆಲ್ಲ ಸೇರಿಸುವಂತಹ ಒಂದು ಕಾರ್ಯಕ್ರಮ. ಆಚಾರ ವಿಚಾರಗಳನ್ನು ಕೆಲವೊಂದು ಈಗ ಮರೆಯಾಗ್ತಾ ಇದೆ, ಅದನ್ನು ಮತ್ತೊಮ್ಮೆ ನೆನಪಿಸುವ ಕಾರ್ಯಕ್ರಮವನ್ನು ನಾವು ಎಡಪದವಿನಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ 12 ತಾರೀಕು ಶನಿವಾರದಂದು 5 ಗಂಟೆಗೆ ಪಾರಂಪರಿಕವಾಗಿರುವಂತಹ ನಮ್ಮ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಲಿಕ್ಕಿದ್ದೇವೆ. 13ರಂದು ಧ್ವಜಾರೋಹಣ ಕಾರ್ಯಕ್ರಮದ ಬಳಿಕ ಒಂದು ಸುಂದರವಾದಂತಹ ಒಂದು ಮೆರವಣಿಗೆ ಇದೆ. ಕುಡುಬಿ ಸಮುದಾಯದ ಮಹಾಸಂತರು ಆಗಿರುವಂತಹ ಭಕ್ತಿ ಪಂಥವನ್ನು ಸಾರಿಸಿರುವ ಭಕ್ತಿ ಪಂಥದ ತುಕಾರಾಮರ ಪ್ರತಿಮೆ ಎದುರು ವಚನ ತಂಡ ಇರುತ್ತೆ 20. ಆ ತಂಡಗಳು ಪೂರ್ತಿಯಾಗಿ ನಮ್ಮ ಕುಡುಬಿ ಸಮಾಜ ತಂಡ ಇರ್ತದೆ. ಅದು ಭಕ್ತಿ ಸಂಗಮ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇದನ್ನು ಮಾಡಲಿಕ್ಕಿದ್ದೇವೆ. ಕಲಶ ಹೊತ್ತ ಮಹಿಳೆಯರು ಇರ್ತಾರೆ. ಪುಟಾಣಿ ಮಕ್ಕಳ ರಾಮವೇಷಧಾರಿ ಒಂದು ವೇಷಗಳನ್ನು ಮಾಡ್ತಾ ಇದ್ದೇವೆ. ಅದು ಮೆರವಣಿಗೆಯಲ್ಲಿರ್ತದೆ. ಮತ್ತು ಸಾಂಕೇತಿಕವಾಗಿ ನಮ್ಮಲ್ಲಿರುವಂತಹ ಬಹಳ ಪ್ರಭುತ್ವವನ್ನು ಸಾರಿರುವುದು ಏನು ಅಂತ ಹೇಳಿದ್ರೆ ನಮ್ಮ ಗುಮ್ಮಟಿ ಮತ್ತು ಕೋಲಾಟ. ಇದು ಉಭಯ ಇದು ಕೂಡ ಇವತ್ತು ಮೆರವಣಿಗೆಯಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ. ಮತ್ತು ಬೇರೆ ಬೇರೆ ರೀತಿಯ ಸ್ತಬ್ಧಚಿತ್ರಗಳನ್ನು ನಾವು ಕಾಣಬಹುದು. ಇದರ ಸಭಾ ಕಾರ್ಯಕ್ರಮವನ್ನು ನಮ್ಮ ಕುಡುಬಿ ಸಮಾಜದ ಗೋವಾ ರಾಜ್ಯದ ವಿಧಾನಸಭಾಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ತಾವಡ್ಕರ್ ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆ ಲೋಕನಾಥ್, ಅಧ್ಯಕ್ಷರು ಕುಡುಬಿ ಸಿಗ್ಮೋ ಸಮಿತಿ ಇವರು. ಅತಿಥಿಗಳಾಗಿ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಜೇಶ್ ಡಾಕ್ಟರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಮಾನ್ ಸೊಬಾನ ಅಧ್ಯಕ್ಷರಾದಂತಹ ಲುಯಿಜಿ ಪೆಟ್ಟೋ, ಸಿಗ್ಮೋಸ್ ಸಮಿತಿಯ ಗೌರವಾಧ್ಯಕ್ಷರಾದ ಜನಾರ್ದನ್ ನಿತ್ಯ, ವಿಜಯಗೌಡ, ಡಾಕ್ಟರ್ ಮನೋಹರ್ ನೆಲಗಿ ಕೂಡ ಇರ್ತಾರೆ. ಇದರ ನಡುವಿನಲ್ಲಿ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಟಿಪ್ಪು ಮತ್ತು ಬಡಗು ತಿಟ್ಟಿನಲ್ಲಿರುವಂತಹ ನಮ್ಮ ಕುಡುಬಿ ಸಮಾಜದ ಕಲಾವಿದರಿಂದಲೇ ನಾವು ಯಕ್ಷಗಾನ ಇರುತ್ತೆ. ಅಂತಾರಾಷ್ಟ್ರೀಯ ಮೃದಂಗ ಕಲಾವಿದರಾಗಿರುವಂತಹ ವಾದ್ಯ ವಿಶಾರದ ಬಾಲಣ್ಣ ಪುಟ್ಟಮ್ಮ ಹರಿಬಾಬು, PB ಹರಿಬಾಬು ಅಂತ ಅಂತಾರಾಷ್ಟ್ರೀಯ ಕಲಾವಿದರವರು, ಕುಡುಬಿ ಸಮಾಜದವರು, ನಮ್ಮ ಹತ್ತಿರದ ಮಿಜಾರ್ನವರು. ಅವರಿಂದ ಮೃದಂಗ ವಾದನೆ ಇದೆ, ಯೋಗ ಪ್ರದರ್ಶನ ಇದೆ, ಭರತನಾಟ್ಯ ಇದೆ. ಮತ್ತು ಮರೆಯಾಗುತ್ತಿರುವಂತಹ ಕುಡುಬಿ ಸಮಾಜದ ಮದುವೆಗಳ ಶಾಸ್ತ್ರ ಇರ್ಬೋದು, ಅರಿಶಿನ ಶಾಸ್ತ್ರ, ವಿವಿಧ ಶಾಸ್ತ್ರಗಳು, ಮಗು ಹುಟ್ಟಿದಾಗ ಮಾಡುವಂತಹ ಏನು ಶಾಸ್ತ್ರಗಳು, ಅದನ್ನೆಲ್ಲ ಪ್ರಾತ್ಯಕ್ಷಿಕ ರೂಪದಲ್ಲಿ ಮತ್ತು ನಾವು ನಮ್ಮ ಆಚಾರಗಳಲ್ಲಿ ತೋರಿಸುವಂತಹ ವಿವಿಧ ಕಾರ್ಯಕ್ರಮಗಳು ಏನಿದ್ದು ಅವು ಮೊದಲ ಇದರೆಲ್ಲ ಬೇಟೆಯೆಲ್ಲ ಹೇಗೆ ಮಾಡ್ತಾ ಇದ್ದೀವಿ ಎನ್ನುವ ರೀತಿಯ ಹಲವಾರು ನೃತ್ಯಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ನಾವು ಮಹಿಳಾ ಸಂಗಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಹಿಳಾ ಸಂಗಮ ಕೂಡ ಸಂಜೆ 5 ಗಂಟೆಗೆ ನಡೆಯಲಿಕ್ಕಿದೆ. ಅದರೊಂದಿಗೆ ಸಮಾರೋಪದಲ್ಲಿ ನಮ್ಮಲ್ಲಿ ಶ್ರೀಮತಿ ನಮಿತಾ ಜನಾರ್ದನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಗೋವಾ ರಾಜ್ಯದ ಸಂಸ್ಕೃತಿ ಮತ್ತು ಕ್ರೀಡಾ ಸಚಿವರು ಗೋವಿಂದ ಗೌಡೆಯವರು ಕೂಡ ಭಾಗವಹಿಸ್ತಾರೆ. ಅವರು ಕೂಡ ಕುಡುಬಿ ಸಮಾಜಕ್ಕೆ ಸೇರಿದವರು. ದಿಕ್ಸೂಚಿ ಭಾಷಣವನ್ನು ಶ್ರೀಮತಿ ವಿದ್ಯಾಮಲ್ಲರು ಮಾಡಲಿಕ್ಕಿದ್ದಾರೆ. ಹಾಗೆ ವಿಶೇಷವಾಗಿ ಡಾಕ್ಟರ್ ವೈ ಭರತ್ ಶೆಟ್ಟರು ಮತ್ತು ಶ್ರೀಮತಿ ಸುನೀತಾರವರು ಮತ್ತು ಶ್ರೀಮತಿ ಮೀನಾಕ್ಷಿ, ಶ್ರೀಲತಾ ಇವರು ಭಾಗವಹಿಸಲಿದ್ದಾರೆ. ಮತ್ತು ವಿವಿಧ ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಭಾಗವಹಿಸಲಿದ್ದಾರೆ. ಒಟ್ಟಾರೆಯಾಗಿ ಇದರಲ್ಲಿ ವಿಶೇಷವಾಗಿ ಕೆಲವಾರು ಸನ್ಮಾನಗಳನ್ನು ಸಾಧಕರಿಗೆ ಮಾಡಲಿಕ್ಕಿದ್ದೇವೆ. ನಮ್ಮ ಸಮಾಜದ ಕುಡುಬಿ ಬಂಧುಗಳಿಗೆ ಬಹಳಷ್ಟು ಜಾನಪದ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಕಾರಣರಾಗಿರುವಂತಹ ವಿಶ್ವಕೊಂಕಣಿ ಕಲಾರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ಎರಿಕ್ ಒದಾರಿಯೋ ಅವರಿಗೆ ವಿಶೇಷ ಸನ್ಮಾನ ನಡೆಯಲಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಮ್ಮ ಸಮಾಜದವರಾಗಿರುವಂತಹ ಮೂಲತಃ ಮಿಜಾರ್ನವರು, ವಾದ್ಯ ವಿಶಾರದ ಬಾಲಣ್ಣ ಪುಟ್ಟಣ್ಣ ಹರಿಬಾಬು ಚೆನ್ನೈ ಇವರಿಗೂ ಕೂಡ ಸನ್ಮಾನ ಇದೆ. ಮತ್ತು ಕೆಲವಾರು ಸಂಘ ಸಂಸ್ಥೆಗಳು ನಮ್ಮ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾವೆ. ಆ ಸಂಸ್ಥೆಗಳನ್ನು ಕೂಡ ಗುರುತಿಸಲಿಕ್ಕಿದೆ. ಹಾಗೆ ನಮ್ಮ ಸಮಾಜದ ಕುಡುಬಿ ಸಮಾಜದ ಯೋಧರನ್ನು ಸನ್ಮಾನಿಸುವ ಯೋಧ ವಂದನ ಕಾರ್ಯಕ್ರಮ ಕೂಡ ಇದೆ.